ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು. ಇವತ್ತಿನ ದಿನ ಒಂದು ಮಹತ್ವದ ವಿಚಾರದ ಬಗ್ಗೆ, ಮಹತ್ವದ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಕೂತಿದ್ದೀನಿ. ನಮಗೆ ನಾವೇ ವೈರಿ, ನಮಗೆ ನಾವೇ ವೈರಿ ಅನ್ನುವಂಥ ವಿಚಾರವನ್ನ ನಾನು ಈಗ ಜಗತ್ತಿನಲ್ಲಿ ನಡೀತಾ ಇರ್ತಕ್ಕಂತಹ ಯುದ್ಧದ ಬಗ್ಗೆ ಹಾಗೂ ಬಿಗ್ ಬಾಸ್ ನಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಎರಡನ್ನು ಸೇರಿಸಿ ನಮಗ ನಾವ ವೈರಿ ಹೇಗ್ ಆಗ್ತೀವಿ ಅನ್ನೋದ್ರ ಬಗ್ಗೆ ಒಂದು 4 ಮಾತು ಆಡ್ಬೇಕು ಅಂತ ಕೂತಿದ್ದೀನಿ. ನಮಗ ನಾವೇ ವೈರಿ ಯಾಕೆ ಆಗ್ತೀವಿ ಅಂತ ಕೇಳಿದ್ರೆ ನೋಡಿ, ಈಗ ನಾನು ಗೆಲ್ಲುತ್ತೇನೆ ಅಂತ ಹೇಳುವುದು ತಪ್ಪಲ್ಲ, ಅದು ನಮ್ಮ ವಿಶ್ವಾಸ, ಆತ್ಮವಿಶ್ವಾಸ. ನಾನೇ ಗೆಲ್ಲುತ್ತೇನೆ ಎನ್ನುವುದು ಅಹಂಕಾರ. ಈ ಅಹಂಕಾರ ಅನ್ನೋದೇನದ ನೋಡ್ರಿ, ಮನುಷ್ಯನನ್ನ ಗೆಲ್ಲಲಿಕ್ಕೆ ಬಿಡಲ್ಲ. ಇದು ಸೋಲಿನ ಕಡೆಗೆ ನಿಧಾನವಾಗಿ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ಸೋಲಿನ ಪಾತಾಳಕ್ಕೆ ನೂಕಿ ಬಿಡ್ತದ. ಆರಂಭದಲ್ಲಿ ನಾವು ಈಗ ಯುದ್ಧದ ಬಗ್ಗೆ ತಗೊಳ್ಳೋಣ. ಯುದ್ಧ ಅಂದ್ರೆ ಏನ್ರಿ? ಜೀವನನೂ ಒಂದು ಯುದ್ಧನೇ, ನಮ್ಮ ಬದುಕು ಕೂಡ ಒಂದು ಯುದ್ಧನೇ. ಪ್ರತಿನಿತ್ಯ ನಾವು ಯುದ್ಧ ಮಾಡ್ತಾ ಇರ್ತೀವಿ. ನಾವು ಸಾಧ್ಯ ಆದಷ್ಟು ಇನ್ನೊಬ್ಬರ ಜೊತೆ ಯುದ್ಧವನ್ನ ಮಾಡೋಕ್ಕಿಂತಲೂ ನಮ್ಮ ಜೊತೆಗೆ ನಾವು ಯುದ್ಧವನ್ನ ಮಾಡೋದು ಬಹಳ ಒಳ್ಳೆಯದು. ಆಧ್ಯಾತ್ಮಿಗಳು ಹೇಳ್ತಾರ ನೋಡ್ರಿ, ತತ್ವಜ್ಞಾನಿಗಳು ಹೇಳ್ತಾರ ನಮ್ಮನ್ನ ನಾವು ಗೆಲ್ಲಬೇಕು, ನಮ್ಮ ಅರಿಷಡ್ ವರ್ಗಗಳನ್ನ ನಾವು ಗೆಲ್ಲಬೇಕು ಅಂತ ಹೇಳ್ತಾರಲ್ಲ. ಈಗ ನೋಡಿ, ಪ್ರತಿಯೊಂದರಲ್ಲೂ ಒಂದು ನೀತಿ ಅಂತ ಇರ್ತದೆ, ಯುದ್ಧ ನೀತಿ ಅಂತ ಇರ್ತದೆ. ಯಾರು ಆ ನೀತಿಯನ್ನ ಸರಿಯಾಗಿ ಪಾಲಿಸ್ತಾರೋ, ಆ ನೀತಿಯನ್ನ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಪಾಲಿಸ್ತಾರೋ ಅವರು ಸಕ್ಸಸ್ ಆಗ್ತಾರೆ. ಅವರು ಸೋಲ್ಬಹುದು, ಸೋತ್ರು ಕೂಡ ಅವರು ಸಕ್ಸಸ್ ಆದಂಗೆ. ಇದು ನನ್ನ ಅಭಿಪ್ರಾಯ, ಬಹುತೇಕ ಬಲ್ಲವರ ಅಭಿಪ್ರಾಯ ಇದೇ ಅದ. ಈಗ ನೋಡ್ರಿ, ಇರಾನದ ಜೊತೆ ಈಗ ಒಂದು 6 ತಿಂಗಳ ಹಿಂದೆ ಯುದ್ಧ ಮಾಡಿದ್ರು. ಇಸ್ರೇಲ್ದವರು ಯುದ್ಧ ಮಾಡಿದ್ರು. ಅಲ್ಲ, ಇಸ್ರೇಲದ ಜನಗಳಿಗೆ ಹಿಂದೆ ಯಾವಾಗಲೂ ಯಾರೋ ಒಬ್ರು ತೊಂದರೆ ಕೊಟ್ರು ಅಂತ ತಿಳ್ಕೊಂಡು, ಅಥವಾ ನಮಗ ಭದ್ರತೆ ಇಲ್ಲ ಅಂತ ತಿಳ್ಕೊಂಡು ನಾವು ಸರ್ವನಾಶ ಮಾಡಿ ನಾವು ಆರಾಮಿರ್ತೀವಿ ಅಂತಂದ್ರೆ ಹೇಗೆ ಸಾಧ್ಯ ಆಗತ್ರಿ? ಇದು ಸಾಧ್ಯನೇ ಇಲ್ಲ. ನಾವು ನಮ್ಮ ವೈರಿಗಳನ್ನೆಲ್ಲಾರನ್ನು ಕೊಂದು ಬಿಟ್ಟಿವಿ ಅಂದ್ರೆ ನಾವು ಆರಾಮಿರ್ತೀವಿ ಅಂತ ತಿಳ್ಕೊಂಡಿವಿ, ಬಟ್ ಅದು ಸಾಧ್ಯ ಆಗಲ್ಲ. ನಮ್ಮ ಸಾಮರ್ಥ್ಯದಿಂದ ಅವ್ರೆಲ್ಲರನ್ನು ಕೊಂದ್ರು ಕೂಡ ಅವಾಗ ನಮಗ್ ಏನಾಗ್ತದ ಗೊತ್ತಾ? ಹೊಸ ವೈರಿಗಳು ಹುಟ್ಟುಕೋತಾರ. ನಮ್ಮ ಈ ತಪ್ಪು ನಿರ್ಧಾರವನ್ನ, ತಪ್ಪು ನೀತಿಯನ್ನ ನೋಡಿ ಜನ ರೋಷಗೊಂಡು ಬಿಡ್ತಾರ. ಹೀಗಾಗಿರೋದು ಇದೇ ಪರಿಸ್ಥಿತಿ. ಇಸ್ರೇಲ್ದವರು ಅವರು ಹೇಳುವುದು ಸರಿ ಇರಬಹುದು, ಅವ್ರ ಮಟ್ಟಿಗೆ ಅದು ವಿಚಾರ ಸರಿ ಇರಬಹುದು. ಆದ್ರೆ ಅದನ್ನ ನಾವು ಲೌಕಿಕವಾಗಿ ನೋಡಿದಾಗ, ಪ್ರಪಂಚಕ್ಕ ನೋಡಿದಾಗ ಏನ್ ಅನ್ನಿಸ್ತದೆ? ಅಹಂಕಾರದ ಪರಮಾವಧಿ ಅನ್ನಿಸ್ತದೆ. ಅಲ್ಲೇ ಗಾಜಾಪಟ್ಟಿ ಒಳಗ ಜನಗಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ, ಕಷ್ಟದಲ್ಲಿರುವವರಿಗೆ, ಪಾಪ ಅವ್ರಿಗೆ ಏನೂ ಗೊತ್ತಿಲ್ರಿ. ಬಡತನ ಅನ್ನೋದು ಕಿತ್ತು ತಿಂತಾ ಇದೆ, ಅವ್ರಿಗೆ ತಿನ್ಲಿಕ್ಕೆ ಆಹಾರ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಅಂಥವ್ರ ಮೇಲೆ ನೀವು ಬಾಂಬ್ ಹಾಕ್ತೀನಿ ಅಂದ್ರೆ ಯಾವ ನೀತಿ ರೀ ಇದು? ಯಾರು ಮೆಚ್ತಾರೆ ಇದನ್ನ? ಅವ್ರನ್ನೆಲ್ಲ ನೀವು ಸರ್ವನಾಶ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯವಿಲ್ಲ, ಅದು ಆಗದ ಮಾತು. ಅಮೆರಿಕದವ್ರದ್ದು ಅಷ್ಟೇ. ಅವ್ರದ್ದೇನಂದ್ರೆ ದೊಡ್ಡಣ್ಣನ ನೀತಿ, ಯಾವಾಗ್ಲೂ ನಾನೇ ಚೀಪ್ ಆಗಿರ್ಬೇಕು, ನಾನೇ ಮುಖ್ಯಸ್ಥನಾಗಿರ್ಬೇಕು, ನಾನು ಹೇಳಿದಂಗೆ ಜಗತ್ತು ಕೇಳ್ಬೇಕು. ಮನುಷ್ಯ ನೋಡ್ರಿ, ಸಾಮಾನ್ಯವಾಗಿ 2ಗಳನ್ನ ಆರಿಸ್ಕೋಬೇಕಾಗ್ತದೆ. ತನ್ನ ಜೀವನ ಘಟ್ಟದಲ್ಲಿ 2 ಆರಿಸ್ಕೋಬೇಕು. ಒಂದು ತತ್ವವನ್ನು ಆರಿಸ್ಕೋಬೇಕು, ಸಿದ್ಧಾಂತವನ್ನ ಆರಿಸ್ಕೋಬೇಕು, ನಿಯಮವನ್ನ ಆರಿಸ್ಕೋಬೇಕು, ನಿಯತ್ತನ್ನ ಆರಿಸ್ಕೋಬೇಕು, ಇಲ್ಲ ಬಲಿಷ್ಠವಾದದ್ದನ್ನ ಆರಿಸ್ಕೋಬೇಕು. 2ನೇದ್ದು ಬಲಿಷ್ಠವಾದದ್ದನ್ನ ಆರಿಸ್ಕೋಬೇಕು. ಅಂದ್ರೆ ನಾವು ಸೇಫ್ ಆಗಿರ್ತೀವಿ ಅಂತ. ಅಂದ್ರೆ ನಮ್ ಕಡೆ ಇಲ್ಲಿ ಉತ್ತರ ಕರ್ನಾಟಕ ಕಡೆ ಒಂದ್ ಮಾತು ಹೇಳ್ತಾರೆ, ಗೆದ್ದೆತ್ತಿನ ಬಾಲ ಹಿಡಿಯುವುದು ಅಂತಾರ ನೋಡ್ರಿ.
ಅವ ಏನ್ ಬಿಡೋ ಮರೆ ಬರೇ ಗೆದ್ದೆತ್ತಿನ ಬಾಲ ಹಿಡಿತಾನ ಅಂತ. ಈ ಗೆದ್ದೆತ್ತಿನ ಬಾಲ ಹಿಡಿಯುವುದು ಒಳ್ಳೆಯದು, ತತ್ವ ಸಿದ್ಧಾಂತಗಳನ್ನ ನ್ಯಾಯ ನೀತಿಗಳನ್ನ ಅಳವಡಿಸಿಕೊಂಡು ಹೋಗುವುದು ಒಳ್ಳೆಯದು. ಯಾರಿಗೆ ಬೇಕ್ರಿ ತತ್ವ ಸಿದ್ಧಾಂತ, ಇವತ್ತು ಬದುಕಿದ್ರೆ ಸಾಕಾಗ್ಯದ ಅಂತ ಬಹಳ ಮಂದಿ ಹೇಳ್ತಾರ. ಬಹಳ ಮಂದಿ ಎರಡನೇದನ್ನೇ ಆರಿಸ್ಕೊತಾರ, ಬಲಿಷ್ಠವಾದದ್ದನ್ನ ಆರಿಸ್ಕೊತಾರ. ಬಹಳ ಜನ ನೋಡ್ರಿ ನೀವು, ಶ್ರೀಮಂತ ಒಬ್ಬ ಇದ್ದ, ಅಥವಾ ಒಬ್ಬ ದೊಡ್ಡ ಅಧಿಕಾರಿ ಇದ್ದ, ಅಥವಾ ಒಬ್ಬ ದೊಡ್ಡ ರಾಜಕಾರಣಿ ಇದ್ದ ಅಂದ್ರ ಅವ ತಪ್ಪು ಮಾತಾಡಿದ್ರು ಅವನು ಸರಿ ಅಂತ ಅವನ ಬೆಂಬಲಕ್ಕೆ ಹೋಗ್ತಾರ ಬಹಳ ಮಂದಿ. ಒಬ್ಬ ಬಡವ, ಒಬ್ಬ ಪ್ರಾಮಾಣಿಕ, ಒಬ್ಬ ನಿಯತ್ತಿನ ಮನುಷ್ಯ ಏನಾದ್ರೂ ಸರಿಯಾದದ್ದನ್ನ ಸತ್ಯವಾದದ್ದನ್ನ ಹೇಳಿದ್ರು ಕೂಡ ಅವನನ್ನು ಬೆಂಬಲಿಸೋರ ಸಂಖ್ಯೆ ಬಹಳ ಕಮ್ಮಿ ಇರ್ತದೆ. ಕಾರಣ ಏನಂದ್ರೆ ಗೆದ್ದೆತ್ತಿನ ಬಾಲ ಹಿಡಿಯುವುದು, ನಾವು ಸುರಕ್ಷಿತವಾಗಿರ್ತೀವಿ ಅನ್ನೋ ಕಲ್ಪನೆ. ಹಾಗಾಗತ್ತಾ? ಈಗ ನೋಡ್ರಿ, ಅಮೆರಿಕಾದವರು ಇರಾನ್ ಸುತ್ತಮುತ್ತ ಕೆಲವು ಗಲ್ಫ್ ಕಂಟ್ರಿಗಳಲ್ಲಿ ತಮ್ಮ ಮಿಲಿಟರಿಯನ್ನಿಟ್ಟು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತಿನ ದಿವಸ ಆ ಸಪೋರ್ಟ್ ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಅಮೆರಿಕಾದವ್ರು ತಮ್ಮನ್ ತಾವು ರಕ್ಷಣೆ ಮಾಡ್ಕೊಳ್ಳೋದ ದೊಡ್ಡದಾಗ್ಯದ. ಅಂತಾದ್ರಾಗ ಇಲ್ಲೇ ಇವ್ರನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಆಗತ್ತಾ? ಇವಾಗ ನೋಡ್ರಿ, ಈಗ ದುಬೈ ಮೇಲೆ, ಬೇರೆ ಬೇರೆ ಇಸ್ಲಾಂ ಕಂಟ್ರಿಗಳ ಮೇಲೆ ಸುತ್ತಮುತ್ತ ಇರಾನ್ದವರು ಮದ್ದು ಗುಂಡುಗಳನ್ನ ಹಾಕ್ತಾ ಇದ್ದಾರೆ, ಪವರ್ಫುಲ್ ಮದ್ದು ಗುಂಡುಗಳನ್ನ. ಅಲ್ಲಿರ್ತಕ್ಕಂಥ ಅಮೆರಿಕ ವಾಯು ನೆಲೆಗಳನ್ನ, ಮಿಲಿಟರಿಯನ್ನ ನಾಶ ಮಾಡ್ತಾ ಇದ್ದಾರೆ. ಅವರು ಇರಾನ್ದವರು, ನನ್ನ ತಿಳುವಳಿಕೆಯ ಮಟ್ಟಿಗೆ, ನಿಮ್ಮ ತಿಳುವಳಿಕೆ ಏನದೋನು ನನಗ್ ಗೊತ್ತಿಲ್ಲ, ನೀವೇನ್ ಅಂದ್ಕೋತೀರಿ ಅಂತ ತಿಳ್ಕೊಂಡು ನಾನು ಏನಾದ್ರೂ ಹೇಳಿಕ್ ಆಗಲ್ಲ. ನಾನು ನನಗನಿಸಿದ್ದನ್ನೇ ಹೇಳ್ಬೇಕಲ್ಲ. ನನ್ನ ತಿಳುವಳಿಕೆಯ ಮಟ್ಟಿಗೆ ಇರಾನದವರು ಇವತ್ತಿನ ದಿವಸ ಯುದ್ಧ ನೀತಿಯನ್ನ ಸರಿಯಾಗಿ ಪಾಲಿಸ್ತಾ ಇದ್ದಾರೆ. ಅಂದ್ರೆ ಯುದ್ಧ ನೀತಿ ಅಂದ್ರೆ ಏನು? ಅವರು ಕೂಡ ಯುದ್ಧದ ಕೆಲವು ನಿಯಮಗಳನ್ನ ಪಾಲಿಸದೇ ಇರ್ಬೋದು. ಯಾಕಂದ್ರೆ ಎದುರಾಳಿ ಯುದ್ಧದ ನಿಯಮಗಳನ್ನ ಗಾಳಿಗೆ ತೂರಿದಾಗ ನಾವೇನ್ ಮಾಡಕ್ಕಾಗತ್ರಿ? ನಾವು ಮತ್ತೆ ಅದನ್ನೇ ಮಾಡ್ಬೇಕಲ್ಲ. ಇರ್ಲಿ, ಆದ್ರೆ ಇರಾನದವರು ಆರಂಭ ಮಾಡಿಲ್ಲ ಯುದ್ಧ. ಇಸ್ರೇಲು ಮತ್ತು ಅಮೆರಿಕದವರು ಇಬ್ರು ಸೇರಿ ಜಂಟಿಯಾಗಿ ಯುದ್ಧವನ್ನ ಆರಂಭ ಮಾಡಿದ್ರು. ಅಂದ್ರೆ ನಾವಿಬ್ರು ಸೇರಿ ಇವನನ್ನ ಬೆದರಿಸ್ಬೇಕು, ಹೆದರಿಸ್ಬೇಕು. ಇದು ಒಂದು ದೇಶ ನಾವ್ ಹೇಳಿದಂಗೆ ಕೇಳ್ತಾ ಇಲ್ಲ, ನಮ್ ಕಂಟ್ರೋಲ್ನಾಗ ಇವ್ರನ್ನ ತಗೊಂಡಿವಿ ಅಂದ್ರೆ ಇಡೀ ಜಗತ್ತ ನಮ್ ಕಂಟ್ರೋಲ್ನಾಗ ಬಂದಂಗ ಆಗ್ತದ ಅನ್ನುವಂತ ಒಂದು ಹುಚ್ಚು ಕಲ್ಪನೆ. ಹುಚ್ಚು ಕಲ್ಪನೆಯಲ್ಲಿ ಮನುಷ್ಯ ಅಹಂಕಾರದಿಂದ ತಪ್ಪುಗಳನ್ನ ಮಾಡ್ತಾನ. ಯಾವ ಮನುಷ್ಯನಿಗೆ ಅಹಂಕಾರ ಅನ್ನೋದು ಬರ್ತದ ನೋಡ್ರಿ, ಅವಾಗವ ತನಗ ಗೊತ್ತಿಲ್ಲಾರ್ದಂಗೆನೆ ತಪ್ಪುಗಳನ್ನ ಮಾಡ್ತಾನ. ಇರಾನ್ ಮೇಲೆ ಅನಾವಶ್ಯಕವಾಗಿ ಬಾಂಬ್ ಹಾಕಿದ್ರು, ಚಿಕ್ಕ ಚಿಕ್ಕ ಮಕ್ಕಳನ್ನ ಕೂಡ ಬಲಿ ತಗೊಂಡ್ರು, ಅನಾಹುತಗಳು ಸಾಕಷ್ಟಾದವು. ಅವಾಗ ಇರಾನದವರ ಒಬ್ಬ ಮುಖಂಡ ಅವರು ಧರ್ಮ ಗುರು, ಆದಷ್ಟು ಅವರು ಜಗತ್ತಿನಲ್ಲಿ ಒಂದಷ್ಟು ಒಳ್ಳೆಯ ಹೆಸರನ್ನ ಮಾಡಿದವರಲ್ಲಿ ಅವರು ಒಬ್ಬರಾಗಿದ್ರು. ಅಂಥವ್ರು ಅವ್ರನ್ನ ಇವ್ರು ಬಲಿ ತಗೋತಾರಂತ. ಅಂದ್ರೆ ಅವ್ರನ್ನ ಮುಗಿಸ್ಬಿಟ್ರೆ ನಾವು ಗೆದ್ದಂಗ ಅಂತ ತಿಳ್ಕೊಂಡಾರ. ಮುಗಿಸಿವಂತೂ ಹೇಳ್ತಾರ, ಇರ್ಲಿ. ಆದ್ರೆ ಯುದ್ಧ ನಿಂತು ಬಿಡ್ತಾ? ಯುದ್ಧ ನಿಲ್ಲಿಲ್ಲ. ಅವ್ರ ಮಗ ಅದನ್ನ ಮುಂದುವರಿಸಿದ್ದಾರೆ. ಇರಾನದವರಿಗೆ ಎಷ್ಟೊಂದು ತಲೆ ಕೆಟ್ಟು ಹೋಗಿಬಿಟ್ಟದಂದ್ರ ನಾವು ಯಾವುದೇ ಪರಿಸ್ಥಿತಿ ಒಳಗೆ ಯುದ್ಧವನ್ನ ನಿಲ್ಲಿಸಲ್ಲ ಅಂತ ಹೇಳ್ತಾರ ಅವ್ರು. ಟ್ರಂಪ್ ಅವರಿಗೆ ಭಯ ಕಾಡ್ಲಕ್ ಸ್ಟಾರ್ಟ್ ಆಗ್ಯದ. ನಾವು ಈಗ ಮಾಡ್ತಾ ಇರೋದು ಸ್ವಲ್ಪ ವಿಪರೀತ ಆಯ್ತು, ನಮ್ಮ ಜನನೇ ನಮಗೆ ಈಗ ಸಪೋರ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿಯನ್ನ ನಾವೇ ತಂದ್ಕೊಂಡ್ಬಿಟ್ವಿ. ನಾವು ಒಂದಷ್ಟು ದುಡುಕಿದ್ವಿ. ಅಕಸ್ಮಾತ್ ಚೈನಾ, ರಷ್ಯಾ, ಉತ್ತರ ಕೊರಿಯಾ ಇವರೆಲ್ಲ ಒಂದಾಗಿಬಿಟ್ರು ಅಂತಂದ್ರೆ ನಮ್ಮ ಪರಿಸ್ಥಿತಿ ಗಂಭೀರ ಆಗ್ತದ. ಕಿಮ್, ಉತ್ತರ ಕೊರಿಯಾ ಕಿಮ್ ನೋಡ್ರಿ, ಕಿಮ್ಮನ ಮುಂದೆ ಕೆಮ್ಮಂಗಿಲ್ಲ ಅಂತ ನಾನೆಲ್ಲ ಒಂದ್ ಕಡೆ ಓದಿದೆ, ವಿಡಿಯೋದಲ್ಲಿ ನೋಡಿದೆ. ಕಿಮ್ಮನ ಮುಂದೆ ಕೆಮ್ಮಂಗಿಲ್ಲ ಅಂತ ಬಾ ಚಂದ ಹೇಳ್ಯಾರ ಅವ್ರು. ಅಂದ್ರ ಅಷ್ಟೊಂದು ಸ್ಟ್ರಾಂಗ್ ಅದಾರ ಅವರು. ಅಲ್ಲೇ ಕುತ್ಕೊಂಡ ಅಮೆರಿಕಾವನ್ನ ಮೆತ್ತಗ ಮಾಡುವಷ್ಟು ಶಕ್ತಿ ಅದ ಅವರಲ್ಲಿ. ಅದಕ್ಕ ಈಗ ನೋಡ್ರಿ, ಇವ್ರೇನ್ ಗಲ್ಫ್ ಕಂಟ್ರಿ ಒಳಗ ತಮ್ಮ ಮಿಲಿಟರಿ ಇಟ್ಟಿದ್ರು ರಕ್ಷಣೆ ಮಾಡ್ಲಿಕ್ಕಂತ. ಅವ್ರಿಗೆ ರಕ್ಷಣೆ ಮಾಡೋರು ಇವ್ರು. ಅಂದ್ರೆ ಬಾಡಿ ಗಾರ್ಡ್ಸ್ ಇಟ್ಟಿರ್ತಾರಲ್ಲ, ಮನಿ ಮುಂದೆ ನಾಯಿ ಕಟ್ಟಿರ್ತಾರ ನೋಡ್ರಿ.
ಏನ್ರಿ ನಾಯಿ ಕಟ್ಟಿದ್ರೆ ಮನಿ ಕಳ್ತನ ಮಾಡಕ್ಕಾಗಲ್ಲ, ಅಥವಾ ಮನಿ ಮುಂದ್ ಒಂದಿಬ್ರು ಬಾಡಿ ಗಾರ್ಡ್ ಇಟ್ರ ಮನಿ ಕಳ್ತನ ಮಾಡಕ್ಕಾಗಲ್ಲ, ಎಲ್ಲರೂ ಮಾಡ್ತಾರ್ರಿ. ಅದಕ್ಕೆ ನಾನು ಹೇಳುದು, ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ತತ್ವ ಸಿದ್ಧಾಂತಗಳು ಸರಿಯಾಗಿರ್ಬೇಕು, ನಮ್ಮ ಆಚಾರ ವಿಚಾರಗಳು ಸರಿಯಾಗಿರ್ಬೇಕು, ನಮ್ಮಲ್ಲಿ ಅಹಂಕಾರ ಇರಬಾರ್ದು. ನಾನು ಗೆಲ್ತೀನಿ ಅನ್ನೋದು ಒಳ್ಳೇದೇ, ತಪ್ಪೇನಿಲ್ಲ. ಅದೊಂದೇನಪ್ಪಾ ಆತ್ಮಸ್ಥೈರ್ಯ, ನಾನು ಗೆಲ್ತೀನಿ, ನಾನೇ ಗೆಲ್ತೀನಿ ಅನ್ನೋದೇನೈತ್ ನೋಡು, ಅದು ಅಹಂಕಾರ. ಅದು ಕೆಲವು ಸಾರಿ ಬಂದ್ ಬಿಡ್ತದ, ನಮಗ್ ಗೊತ್ತಿಲ್ಲಾರ್ದಂಗೆ ಬಂದು ನಮ್ಮನ್ನ ಸೋಲಿನ ಕಡೆ ಎಳ್ಕೊಂಡು ಹೋಗ್ಬಿಡ್ತದೆ. ಅಮೆರಿಕಾದವ್ರ ಪರಿಸ್ಥಿತಿ ಮತ್ತು ಇಸ್ರೇಲ್ದವ್ರ ಪರಿಸ್ಥಿತಿ ಇವಾಗ ಹಾಗೆ ಆಗಿದೆ. ಈಗ ಜಗತ್ತು ಇರಾನ್ ಮಾಡ್ತಾ ಇರುವುದು ಏನ್ ತಪ್ಪಿಲ್ಲ ಅಂತ ಅನ್ನುವ ಹಾಗೆ ಆಗಿದೆ. ಅದಕ್ಕೋಸ್ಕರ ನಾವು ಅಹಂಕಾರವನ್ನ ಬಿಡಬೇಕು, ನಾನೇ ಗೆಲ್ತೀನಿ ಅನ್ನೋದನ್ನ ಬಿಡಬೇಕು, ನಾನು ಹೇಳಿದ್ದು ಈ ಜಗತ್ತಿನೊಳಗೆ ನಡಿಬೇಕು ಅನ್ನೋದನ್ನು ಬಿಡ್ಬೇಕು ನಾವು. ಇದೇ ರೀತಿಯಾಗಿ ನಮ್ಮ ಜೀವನ ಕೂಡ ಅದು ಒಂದು ಯುದ್ಧನೇ. ನಾವು ನಮ್ಮ ಜೀವನದಲ್ಲಿ ಈ ಯುದ್ಧವನ್ನು ಏನ್ ಮಾಡ್ತೀವಲ್ಲ, ಈ ಯುದ್ಧದಲ್ಲಿ ನಾವು ಗೆಲ್ಬೇಕಪ್ಪ ಅಂದ್ರೆ ಮತ್ತೆ ನಮ್ಮಲ್ಲಿ ಏನಿರ್ಬೇಕು? ತತ್ವ ಸಿದ್ಧಾಂತ, ನಿಯತ್ತು, ನ್ಯಾಯ ಇರ್ಬೇಕು ನಮ್ಮ ಹತ್ರ. ಅದ್ ಇಲ್ದೇನೆ ನಾವು ಕೇವಲ ನಮ್ಮ ಹತ್ರ ದುಡ್ಡದ, ನಮ್ಮ ಹತ್ರ ಅಧಿಕಾರದ, ನಮ್ಮ ಹತ್ರ ಪವರ್ ಅದ, ಅದು ಅದ ಇದು ಅದ ಅಂತ ನಾವ್ ಏನಾರ ಮಾಡಿದ್ರೆ ಅದ್ ಯಾವ್ದು ಬಹಳ ದಿವ್ಸ ಇರುವುದಿಲ್ಲ ನಮ್ಮ ಹತ್ರ. ಅದು ಯಾವ್ದು ಬಹಳ ದಿವ್ಸ ಇರುವುದಿಲ್ಲ. ಬಹಳ ದಿವ್ಸ ಇರುವುದು ಯಾವುದು? ನಮ್ಮ ಒಳ್ಳೆಯತನ. ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಕಡೆ ಹೇಳ್ತಾರೆ ಏನಂತ, ಸತ್ ಮ್ಯಾಗೇನ್ರಿ ಒಳ್ಳೇದು ಕೆಟ್ಟದ್ದು ಎರಡ ಉಳಿಯುವುದು. ಅದೇ ರೀತಿಯಾಗಿ ಒಂದು ಆಟದಲ್ಲಿ ಕೂಡ ಅದು ಒಂದು ಯುದ್ಧ ಇದ್ದಂಗ. ಇವತ್ತು ಕ್ರಿಕೆಟ್ ತಗೊಳ್ರಿ, ಹಾಕಿ ತಗೊಳ್ರಿ, ಫುಟ್ಬಾಲ್ ತಗೊಳ್ರಿ, ಬ್ಯಾಡ್ಮಿಂಟನ್ ತಗೊಳ್ರಿ, ಅಥವಾ ಬಿಗ್ ಬಾಸ್ ಅನ್ನುವಂತಹ ಒಂದು ಆಟ, ಅದು ಒಂದು ಕೂಡ ಆಟ ಅಲ್ಲ, ಅದು ಒಂದು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ. ರಿಯಾಲಿಟಿ ಶೋ. ನಿಮ್ಮ ರಿಯಾಲಿಟಿ ಅನ್ನೋದನ್ನ ನೀವು ತೋರಿಸ್ಬೇಕಲ್ಲೇ. ಆ ತೋರಿಸುವುದ್ರೊಳಗ ಒಂದಷ್ಟು ಮನುಷ್ಯ ತನಗೆ ಗೊತ್ತಿಲ್ಲಾರ್ದಂಗೆ ತಪ್ಪು ಮಾಡಿಬಿಡ್ತಾನ. ಆ ತಪ್ಪು ಮಾಡೋದು ಯಾಕ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ. ನಾನು ಶಾಣೆ ಇದೀನಿ, ನನಗ ಬಹಳ ತಿಳುವಳಿಕೆ ಅದ, ನನಗ ತಿಳಿದಷ್ಟು ಇವ್ರಿಗೇನು ತಿಳಿತದ, ನಾ ಚಂದದೀನಿ, ನಾ ಸುಂದರದೀನಿ, ಇವೆಲ್ಲ ನನಗ ಅದೈತೆ, ನನಗಿದೇ ಐತೆ, ನಾ ಹಂಗದೀನಿ, ನಾ ಹಿಂಗದೀನಿ, ನಾ ಭಾರಿ ಅದೀನಿ ಅಂದುಕೊಂಡ್ವಿ ಅಂದ್ರೆ ನಾವ್ ಅಲ್ಲೇ 2 ಹೆಜ್ಜೆ ಹಿಂದಕ್ಕೆ ಹೋದ್ವಿ ಅಂತ ಅರ್ಥ. ನಾವ್ ಏನೇ ಇರ್ಲಿ ಅದನ್ನ ಅನ್ನುವಂಗಿಲ್ಲ ನಾವು, ಅಂದ್ರೆ ಸತ್ವಿ ನಾವು. ಬಿಗ್ ಬಾಸ್ ನೊಳಗ ಈ ಸಾರಿ ಜಂಟಿ ಅನ್ನುವಂತ ಒಂದು ಹೊಸ ಕಾನ್ಸೆಪ್ಟ್ ತಗೊಂಡ್ಬಂದ್ರು. ಅದು ಮೋಸ್ಟ್ಲಿ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವ್ರ ಸಲುವಾಗೇನೆ ತಂದಿರಬಹುದು ಅಂತ ನಾ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಇರಬಹುದು, ಮೋಸ್ಟ್ಲಿ ಅದೇ ರೀತಿ ಇರಬಹುದು. ಇಬ್ರು ಒಳಗಡೆ ಬಂದ್ರು. ಬಲಗಾಲಿಟ್ಟು ಒಳಗಡೆ ಬಂದ ತಕ್ಷಣ ಗಿಲ್ಲಿ ಅವರು ಒಂದು ಮಾತು ಹೇಳ್ತಾರ, ಕಾವ್ಯ, ನನ್ನ ಗೆಲುವಿಗೋಸ್ಕರ ನೀನು ಪ್ರಯತ್ನವನ್ನ ಮಾಡು, ನಿನ್ನ ಗೆಲುವಿಗೋಸ್ಕರ ನಾನು ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಏನಂದ್ರ ಇದು ನಿಜಾನಾ ಅಂತ. ಅವಾಗ ಹೌದು, ಇದು ಸತ್ಯ ಅಂತ ಗಿಲ್ಲಿಯವರು ಅವತ್ತೇ ಮಾತು ಕೊಡ್ತಾರೆ. ಗಿಲ್ಲಿಯವರು ಕೊನೆಯ ಗಳಿಗೆಯವರೆಗೂ ಅಷ್ಟೇ. ಯಾಕ, ಬಿಗ್ ಬಾಸ್ ಮುಗಿದು ಗೆದ್ದು ಹೊರಗೆ ಬಂದ ನಂತರವೂ ಕೂಡ ಕಾವ್ಯ ಅವ್ರನ್ನ ಎಲ್ಲೂ ಬಿಟ್ಟು ಕೊಟ್ಟಿಲ್ಲ. ಕಾವ್ಯ ಅವ್ರ ಬಗ್ಗೆ ಎಲ್ಲೂ ನೆಗೆಟಿವ್ ಮಾತಾಡ್ತಾ ಇಲ್ಲ. ಅವರು ಒಳಗಡೆನೂ ಮಾತಾಡ್ಲಿಲ್ಲ, ಹೊರಗಡೆನೂ ಮಾತಾಡ್ಲಿಲ್ಲ. ಆಮೇಲೆ ಬಾಯಿ ಬಿಚ್ಚಿ ಹೇಳಿದ್ರು ಅವರು, ಕಾವ್ಯ ಅವ್ರನ್ನ 2ನೇ ಸ್ಥಾನಕ್ಕ ರನ್ನರ್ ಅಪ್ ಮಾಡ್ಬೇಕು ಅನ್ನೋದು ಅವ್ರಿಗೆ 100% ಮನಸ್ಸಿನಲ್ಲಿತ್ತು. ಕಾವ್ಯ ಅವ್ರನ್ನ ಅದೇ ರೀತಿಯಾಗಿ ಕೆಲವು ಸಾರಿ ಹೇಳ್ತಿದ್ರು, ನೀನೇನ್ ಮಾಡ್ತಾ ಇದ್ದೀಯಾ ಅಂದ್ರೆ ಏನಾದ್ರೂ ಮಾಡು ಅಂತ. ಕೆದಕಿ ಅವ್ರನ್ನ ತೆಗೆದು ಅವರು 4 ಜನರಿಗೆ ಕಾಣಿಸುವಂಗ ಮಾಡ್ತಾ ಇದ್ರು. ಕಂಟೆಂಟ್ಗಳು ಬೇಕು ಅನ್ನೋದು ಅವ್ರದ್ದು, ಗಿಲ್ಲಿಯವರು ಮಾತಾಡಿದ್ರೆ ಕಂಟೆಂಟ್. ಅವ್ರು ಗಾರ್ಡನ್ನಾಗಿದ್ರು ಒಂದು ಕಂಟೆಂಟು, ಅಡಿಗೆ ಮನೆಯಾಗಿದ್ರು ಒಂದು ಕಂಟೆಂಟು, ಬೆಡ್ರೂಮ್ನಾಗಿದ್ರು ಒಂದು ಕಂಟೆಂಟು, ಅವ್ರ ಜೋಡಿ ಮಾತಾಡಿದ್ರು ಒಂದು ಕಂಟೆಂಟು, ಇವ್ರ ಜೋಡಿ ಮಾತಾಡಿದ್ರು ಒಂದು ಕಂಟೆಂಟು. ಸುಮ್ಮನೆ ಕೂಡ್ಬೇಡ ಅಂತ ಹೇಳ್ತಿದ್ರು. ಒಂದ್ಸಾರಿ ಕಾವ್ಯ ಮುಖ ಮುಚ್ಕೊಂಡ್ ಮಲ್ಕೊಂಡಾಗ, ಮುಖ ತೆಗಿ, ಅದನ್ನ ಮುಖ ತೆಗಿ, ನನಗ್ ಮುಖ ತೋರ್ಸ್ ನೀನು ಅಂದ್ರ ನಿದ್ದಿಗೆ ಹೋಗ್ಬಿಡ್ತೀನಿ ನೀನು ಅಂತ. ನಿದ್ದಿಗೆ ಹೋಗ್ಬೇಡ ಅಂತ ಜಾಗೃತ ಮಾಡೋ ಸಲುವಾಗಿ ನೋಡಿ ಅವ್ರದ್ದು. ಅದಕ್ಕೆ ಹೇಳೋದು,
ಒಳ್ಳೆಯತನಕ್ಕೂ ಕೆಟ್ಟತನಕ್ಕೂ ಬಹಳ ವ್ಯತ್ಯಾಸ ಇರಲ್ಲ. ಒಂದ್ ಸ್ವಲ್ಪ ಇರ್ತದ, ಒಂದ್ ಸ್ವಲ್ಪ ಅದನ್ನೊಂಚೂರು ಟ್ಯೂನಿಂಗ್ ಮಾಡ್ಕೊಂಡ್ಬಿಟ್ರ ಹೆಂಗ ಈಗ ರೇಡಿಯೋ ಹಚ್ಚಿದಾಗ ಸ್ವಲ್ಪ ಹಿಂಗ ಮಾಡಿದ್ರೆ ಸೌಂಡ್ ಚೆನ್ನಾಗಿ ಬರ್ತದೆ ನೋಡ್ರಿ, ಸ್ಟೇಷನ್ ಕರೆಕ್ಟ್ ಆಗಿ ಕೇಳಿಸ್ತದ. ಅದೇ ತೆರನಾಗಿ ನಮ್ಮ ಜೀವನದಲ್ಲೂ ಕೂಡ ಇಲ್ಲಿಯವರು ಕಾವ್ಯ ಅವರಿಗೆ ಕೊಟ್ಟ ಮಾತನ್ನ ಸಂಪೂರ್ಣವಾಗಿ ಪಾಲಿಸಿದ್ರು. ಅವ್ರನ್ನ 2ನೇ ಸ್ಥಾನಕ್ಕೆ ತರಬೇಕು ಅಂತ ಬಹಳ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ಕಾವ್ಯ ಅವ್ರು 4ನೇ ಸ್ಥಾನಕ್ಕೆ ಯಾಕೆ ಹೋದ್ರು ಅನ್ನೋದನ್ನ ನಾನು ಈಗಾಗಲೇ ಸಾಕಷ್ಟು ಬಾರಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಈಗ ಪುನಃ ಅದನ್ನ ಹೇಳುವುದು ಅವಶ್ಯಕತೆ ಇಲ್ಲ. ಅದಕ್ಕ ನಾನೇನ್ ಹೇಳ್ತೀನಿ ಅಂದ್ರ, ನಮ್ಮ ಅಹಂಕಾರ ಅನ್ನುವಂತಹದ್ದು ಅದು ಏನ್ ಮಾಡ್ತದಂದ್ರ ನಮ್ಮ ಸೋಲಿಗೆ ಕಾರಣ ಆಗ್ತದೆ. ಅಮೆರಿಕಾದವರಿಗೆ ಇಸ್ರೇಲ್ದವರಿಗೂ ಕೂಡ ಅದೇ ಪರಿಸ್ಥಿತಿ ಬಂದದ ಇವತ್ತ. ಅದಕ್ಕ ನಾವು ಗೆಲ್ಲಬೇಕಪ್ಪ ಅಂತಂದ್ರ, ನಾವು ಸಕ್ಸಸ್ ಆಗಬೇಕಪ್ಪ ಅಂದ್ರ ನಾವು ಸತ್ಯದ ಮಾರ್ಗವನ್ನು ಹಿಡಿಬೇಕು. ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ ಈ 5 ತತ್ವಗಳನ್ನ ಅಳವಡಿಸಿಕೊಂಡು ಯಾರು ಜೀವನವನ್ನ ಮಾಡ್ತಾರೋ ಅವ್ರನ್ನ ಸೋಲಿಸ್ಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಈ ಬಗ್ಗೆ ಮಾತನಾಡುವುದು ಇನ್ನ ತುಂಬಾ ಬಹಳ ಇದೆ. ದಯವಿಟ್ಟು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಇದ್ರ ಬಗ್ಗೆ ಇನ್ನೊಂದ್ ಚೂರು ಹೆಚ್ಚಿಗೆ ಮಾತಾಡ್ಬೇಕಾಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್.